ಈಗ ಇದು ಕಾಂಗ್ರೆಸ್ ವಿರುದ್ಧ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಮಾಡಬೇಕಂತ ಕೆಲಸ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ತಲೆನೋವೇನು ಗೊತ್ತಾ, ಬಿ ಜೆ ಪಿ ಒಳಗೆ ಎರಡು ಪಾರ್ಟಿ ಇದೆ, ಬಿ ಜೆ ಪಿ ವರ್ಸಸ್ ಬಿ ಜೆ ಪಿ. ಏನದು? ರಾಜ್ಯ ಬಿ ಜೆ ಪಿ ನಾಯಕತ್ವಕ್ಕೆ ರೆಬೆಲ್ಗಳದ್ದೇ ಚಿಂತೆ ಶುರುವಾಗಿದೆ. ಯಾರು ರೆಬೆಲ್ಲು? ಬಸನಗೌಡ ಪಾಟೀಲ್ ಯತ್ನಾಳ್, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ. ಅತ್ತ ಬಿ ಜೆ ಪಿ ನಾಯಕರಿಂದ ಸತೀಶ್ ಜಾರಕಿಹೊಳಿ ಅಲ್ಲ, ಸಾರಿ, ರಮೇಶ್ ಚಂದ್ರ ಜಾರಕಿಹೊಳಿ. ಅತ್ತ ಬಿ ಜೆ ಪಿ ನಾಯಕರಿಂದ ಮೈಸೂರು ಪಾದಯಾತ್ರೆ ಒಂದು ಕಡೆ, ಈತ ಯತ್ನಾಳ್ ಮತ್ತು ಸಾವ್ಕಾರ್ ಬೇರೆ ಪಾದಯಾತ್ರೆ. ಆಯಿತು, ನೀವು ಪಾದಯಾತ್ರೆ ಮಾಡಿಲ್ಲ ಅಂತಲ್ಲ, ಹೇಳಿಕೆ ನಾಲಿಗೆ ಇಬ್ಬರ ಟಾರ್ಗೆಟ್ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಏನು? ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನಾಗಿ ವಿಜಯೇಂದ್ರರನ್ನು ಒಪ್ಪಲ್ಲ. ಯಾರು ಹೇಳಿದ್ದು? ರಮೇಶ್ ಜಾರಕಿಹೊಳಿ. ಹೈಕಮಾಂಡ್ ಮಾತು ಕೇಳ್ತೀವಿ, ಹೈಕಮಾಂಡ್ ಮಾತು ಕೇಳ್ತೀವಿ, ವಿಜಯೇಂದ್ರ ಮಾತು ಕೇಳಲ್ಲ ಅಂಥೇಳಿ ಈ ಹಿಂದೆ ಯಡಿಯೂರಪ್ಪನವರ ಸರ್ಕಾರ ಬರೋದಕ್ಕೆ ಕಾರಣವಾಗಿದ್ದಂಥ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ಹಗರಣ ರಾಜ್ಯದ ಅತ್ಯಂತ ದೊಡ್ಡ ಹಗರಣ. ಅವರು ವಾಲ್ಮೀಕಿ ಇಟ್ಕೊಂಡಿದ್ದಾರೆ, ಮೂಡ ಅಲ್ಲ. ರಮೇಶ್ ಜಾರಕಿಹೊಳಿ ಮೂಡಾದ ವಿರುದ್ಧ ಹೋಗ್ತಾ ಇಲ್ಲ. ಗಮನಿಸಿ, ರಮೇಶ್ ಜಾರಕಿಹೊಳಿ ಒನ್ಸ್ ಅಪಾನ್ ಎ ಟೈಮ್ ಸಿದ್ದರಾಮಯ್ಯನವರ ಪರಮಾಪ್ತ. ಅವತ್ತೊಂದು ಸಿ ಡಿ ಬಂತು ಗೊತ್ತಾ ನಿಮಗೆ? ಆ ಸಿ ಡಿಯಲ್ಲಿ ಕೂಡ ಏನು ಹೇಳಿದರು? ಸಿದ್ದರಾಮಯ್ಯ ಒಳ್ಳೆಯವರು, ಭ್ರಷ್ಟ ಅಲ್ಲ. ಹಾಗಾಗಿ ಮೂಡ ವಿರುದ್ಧ ಮಾಡಲಿಕ್ಕೆ ರೆಡಿ ಇಲ್ಲ, ಅಷ್ಟೇ ಇದು ವಿಚಾರ. ಮೂಡ ಮಾಡಲ್ಲ, ಮತ್ತೇನು ಮಾಡ್ತೀರಿ? ವಾಲ್ಮೀಕಿ ನಿಗಮ. ಯಾಕಂದರೆ ಇವರು ಕೂಡ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು. ನಾನು ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಬೃಹತ್ ಪಾದಯಾತ್ರೆ ಮಾಡ್ತೀವಿ, ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡ್ತೀವಿ. ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಹೇಳೋದು? ಮೂಡದಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀರಿ, ನಾವಿಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ, ನೀವು ಒಳಗೋಗಿ ಸೈನ್ ಹಾಕಿಸ್ಕೊತಾ ಇದ್ದೀರಿ. ವಿಜಯೇಂದ್ರನ ಇವರಿಬ್ಬರು ಒಪ್ತಾ ಇಲ್ಲ. ನಾವು ಪಾದಯಾತ್ರೆ ಮಾಡೋದು ಹೈಕಮಾಂಡ್ ಅನುಮತಿ ಪಡೆದು ಪಾದಯಾತ್ರೆ ಮಾಡ್ತೀವಿ. ಬಹಿರಂಗವಾಗಿ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟರು, ಅಸಮಾಧಾನ ವ್ಯಕ್ತಪಡಿಸಿದರು. ನಾವು ವಿಜಯೇಂದ್ರ ಒಪ್ಪಲ್ಲ ಅಂತ ಹೇಳ್ಬಿಟ್ರು. ಓಕೆ ನೋಡಿ, ನೀವು ಪಾದಯಾತ್ರೆ ಮಾಡ್ತೀರೋ ಅಥವಾ ಕಾಲ ಮೇಲೆ ಕೈ ಕೆಳಗೆ ಮಾಡಿಕೊಂಡು ಸವಾರಿ ಮಾಡ್ತೀರೋ, ನಿಮಗೆ ರೈಟ್ಸ್ ಇದೆ, ನೀವು ಮಾಡ್ತೀರಿ. ಆದರೆ ಮಳೆ ಬರ್ತಾ ಇದೆ, ನೀವು ಸಮಾವೇಶ ಮಾಡ್ತೀರೋ ಕಾಂಗ್ರೆಸ್ ಅವರು ಮಾಡ್ಕೊಳ್ಳಿ. ರಾಜ್ಯದ ಜನರು ಶಾಕಲ್ಲಿದ್ದಾರೆ. ನೀವು ಇವರ ಪರವಾಗಿ ಧ್ವನಿ ಎತ್ತದೇ ಇದ್ದರೆ, ಈಗಲೇ ಹೇಳ್ತೀನಿ, ಯಾವ ಜಿಲ್ಲೆಗಳಲ್ಲಿ ಮಳೆ ಬರ್ತಾ ಇದೆ, ಯಾವ ಉಸ್ತುವಾರಿ ಸಚಿವ ಏನೆಲ್ಲ ಮಾಡ್ತಾ ಇದ್ದಾರೆ, ಯಾವ ರಾಜ್ಯಕ್ಕೆ ಯಾವ ಉಸ್ತುವಾರಿ ಸಚಿವ, ನೀವು ಏನು ಮಾಡ್ತಾ ಇದ್ದೀರಿ, ನಾಳೆಯಿಂದ ನೀವೇ ಟಾರ್ಗೆಟ್. ನಮಗೆ ನೀವೇ ಟಾರ್ಗೆಟ್. ಜನರ ಬಳಿ ಹೋಗ್ತಿರೋ ಅಥವಾ ಜನರ ಬಳಿ ನೀವು ಹೋಗ್ತಿರೋ, ಜನರ ಸಮಸ್ಯೆಯನ್ನು ಆಲಿಸ್ತಿರೋ, ಅಥವಾ ಜನರು ನಿಮಗೆ ಚೀಮಾರಿ ಹಾಕಬೇಕು. 90 ಕೋಟಿ ಯಾರು ತಿಂದಿದ್ದಾರೆ ಅನ್ನೋದು ಮುಖ್ಯ. 89 ಕೋಟಿ ಗುಳುಮಾಗಿದೆ. ಮುಡಾದಲ್ಲಿ ಪ್ರಭಾವ ಬಳಸಿ ಹೈಟೆಕ್ ಸೈಟ್ ಪಡೆದಿದ್ದು 14 ಸೈಟ್. ಅದು ಏನು ದಲಿತ್ ಸೈಟ್ ಅನ್ನೋದು ದೊಡ್ಡ ಆರೋಪ ಆಯಿತು. ಅದಕ್ಕೆ ಉದಾಹರಣೆ ಕೊಟ್ಟರು. ಆದರೆ ಬಿ ಜೆ ಪಿ ಪಾಯಿಂಟ್ಗಳನ್ನು ಇಟ್ಟಿದೆ. SIT ಕೈಗೊಂಬೆ ಮಾಡಿಕೊಂಡು ಕ್ಲೀನ್ ಚಿಟ್ ಕೊಡಿಸಿದ್ದು ಕೆಲವರಿಗೆ ಅನ್ನೋದನ್ನು ಕೂಡ ಆರೋಪ ಮಾಡ್ತಾ ಇದೆ. 9 ಆರೋಪವನ್ನು ಮಾಡ್ತಾ ಇದೆ. ಇನ್ನು ಪಾದಯಾತ್ರೆ ಮುಡಾ ಹಗರಣ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ CM ವಿರುದ್ಧನೇ ಆರೋಪ ಕೇಳಿ ಬಂದಿದ್ದಕ್ಕೆ ಕೇಸರಿ ಸೇನೆ ಕೆರಳಿ ಕೆಂಡಾಮಂಡಲವಾಗಿದೆ. ಇದೀಗ ಬಿಜೆಪಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಏನದು ನೋಡೋಣ ಬನ್ನಿ. ಬಿಜೆಪಿಯವರು ಇದಾರಲ್ಲ, ಬ್ಲ್ಯಾಕ್ ಮೇಲ್ ಮಾಡೋದ್ರಲ್ಲಿ ಮೈಸೂರಿಗೆ ಹೊರಡಬೇಕು, ಪಾದಯಾತ್ರೆ ಮಾಡಬೇಕು, ಸಿದ್ದು ಸರ್ಕಾರಕ್ಕೆ ಕೌಂಟರ್ ಕೊಡಬೇಕು ಅಂತ ಬಿಜೆಪಿ ನಾಯಕರು ಹೊಸ ಖಾದಿ ಪೈಜಾಮವನ್ನ ಹೊಲಿಸಿ ಟ್ರಿಮ್ ಆಗಿ ರೆಡಿ ಆಗ್ತಿದ್ರು. ಆದ್ರೆ ಕೇಸರಿ ಸೇನೆಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ದೋಸ್ತಿಗಳ ಪಾದಯಾತ್ರೆಗೆ ಅನುಮತಿ ನೀಡಿಲ್ಲ, ಪರ್ಮಿಷನ್ ಕೊಟ್ರೆ ಕಾನೂನು ಸಮಸ್ಯೆ ಆಗುತ್ತೆ ಅಂತಿದ್ದಾರೆ ಗೃಹ ಸಚಿವರು. ಪ್ರತಿಭಟನೆ ಮಾಡ್ಕೊಳ್ಳಿ, ನಾವು ಅನುಮತಿ ಹೆಂಗೆ ಅಂದರೆ ಲೀಗಲ್ ಮ್ಯಾಟರ್ಸ್ಗೂ ಅನೇಕ ಇರ್ತಾವೆ. ಅದಕ್ಕೋಸ್ಕರ ನಾವು ಕೊಡೋದಿಲ್ಲ, ನಮಗೂ ಕೊಟ್ಟಿರಲಿಲ್ಲ. ನಾವು ಪಾದಯಾತ್ರೆ ಹಾಗೆ ಮಾಡಿದ್ವಿ. ಅಲ್ಲಲ್ಲ, ನಾವೇ ಮಾಡಿದ್ವಲ್ಲ. ಅವರು ಮಾಡೋದಕ್ಕೆ ನಾವೇನು ತಡೆ ಹಾಕೋದಕ್ಕೆ ಹೋಗೋದಿಲ್ಲ. ಅವರು ಪರ್ಮಿಷನ್ ನಾವು ಕೊಡೋದಿಲ್ಲ. ಅವರು ಫೆಸಿಲಿಟೇಟ್ ಮಾಡಿ ಅವ್ರಿಗೆ ಯಾವುದೂ ತೊಂದರೆ ಆಗ್ದಂಗೆ ಹೋಗ್ಲಿಕ್ಕೆ ಬಿಡ್ತೀವಿ.
ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹಗರಣ ಅಸ್ತ್ರ ಹಿಡಿದು ಬಿಜೆಪಿ ಹೋರಾಡ್ತಾ ಇದೆ. 2 ಹಗರಣವನ್ನ ಮುಂದಿಟ್ಕೊಂಡು 2 ಪಾದಯಾತ್ರೆಯನ್ನ ಹೋಗಲು ಕೇಸರಿ ಸೇನೆ ನಿರ್ಧರಿಸಿದೆ. ಒಂದು ವಾಲ್ಮೀಕಿ ಹಗರಣ, ಮತ್ತೊಂದು ಮೂಡ ಹಗರಣ. ದಕ್ಷಿಣ ಕರ್ನಾಟಕದಲ್ಲಿ ಮೂಡ ಅಸ್ತ್ರ ಹಿಡಿದು ಬೆಂಗಳೂರಿನಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡಲಾಗುತ್ತೆ. ಉತ್ತರ ಕರ್ನಾಟಕದಲ್ಲಿ ವಾಲ್ಮೀಕಿ ನಿಗಮದ ದಾಳವನ್ನ ಪ್ರಯೋಗಿಸಲಾಗುತ್ತೆ. ಕೂಡಲ ಸಂಗಮದಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿ ಸಿಎಂ ಸಿದ್ದರಾಮಯ್ಯ, ಬಸನಗೌಡ, ದದ್ದಲ್ಲ ರಾಜೀನಾಮೆಗೆ ಪಟ್ಟು ಹಿಡಿಯಲಾಗುತ್ತೆ. ನನಗೆ ಯಾಕೆ ಬೇಸರ ಆಗುತ್ತೆ? ತಪ್ಪು ಮಾಡಿದ್ರಲ್ವ ಬೇಸರ ಆಗೋದು? ತಪ್ಪೇ ಮಾಡದೇ ಇರೋದು ಬೇಸರ ಯಾಕಾಗುತ್ತೆ? 40 ವರ್ಷದಲ್ಲಿ ಇದು ಎಷ್ಟನೇ ಅಟೆಂಪ್ಟ್ ಸರ್ ಈ ತರ ಬಿಜೆಪಿ ಅವರು ಇದಾರಲ್ಲ, ಬ್ಲ್ಯಾಕ್ ಮೇಲ್ ಮಾಡೋದ್ರಲ್ಲಿ ನಿಶ್ಚೀಮರು, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು, ಸುಳ್ಳನ್ನೇ ಸತ್ಯ ಮಾಡೋದ್ರಲ್ಲಿ ನಿಶ್ಚೀಮರು. ಚಾರಿತ್ರ್ಯಹರಣ ಮಾಡೋದ್ರಲ್ಲಿ ಅವ್ರಿಗೇನು ಕಮಿಟ್ಮೆಂಟ್, ಯಾವ ಐಡಿಯಾಲಜಿ ಇದೆ ಅವ್ರಿಗೆ? ಲೆಟ್ ಮಿ ನೋ. ಮೂಡ ಕೇಸ್ನಲ್ಲಿ ದೋಸ್ತಿಗಳಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಮೈಸೂರಿನಲ್ಲಿ ದೊಡ್ಡ ಸಮಾವೇಶ ನಡೆಸಿ ಬಿಜೆಪಿ ಜೆಡಿಎಸ್ ವಿರುದ್ಧ ದಾಖಲೆ ಬಿಡುಗಡೆಯನ್ನ ಮಾಡಲಾಗುತ್ತೆ. ದೆಹಲಿಯಲ್ಲೂ ಹೋರಾಟದ ಬಗ್ಗೆ ಚರ್ಚೆ ಕೂಡ ನಡೆಯುತ್ತೆ. ನಾಳೆ ಕಾಂಗ್ರೆಸ್ ಉನ್ನತ ಮಟ್ಟದ ಸಭೆ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ. ಅಲ್ಲಿ ಮೂಡ ಸೈಟ್ ಹಂಚಿಕೆ ಬಗ್ಗೆ ಸಮರ್ಪಕವಾದ ವಿವರಣೆಯನ್ನ ನೀಡಲಾಗುತ್ತೆ. ಆಲ್ಟರ್ನೇಟ್ ಸೈಡ್ ಸಿದ್ದರಾಮಯ್ಯ ಅವರು ಕೊಟ್ರಾ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಕೊಟ್ರಾ? ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿರೋದು. ಆಲ್ಟರ್ನೇಟ್ ಸೈಟು ಯಾರು ಕೊಟ್ಟಿರೋದು? ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿರೋದು. ಅಲ್ಲ, ಕುಮಾರಸ್ವಾಮಿ ಅವರು ಹೇಳಿದರೆ ಸಿಎಂ ಸಿದ್ದರಾಮಯ್ಯ ಒಂದು ಕಪ್ಪು ಚುಕ್ಕಿ ಎಲ್ಲ ಅಂತಿದ್ದಾರೆ. ಈ ಪರಿಸ್ಥಿತಿ ಬರಬಾರ್ದಾಗಿ ಈಗಲೂ ಇಲ್ಲ. ಸಿದ್ದರಾಮಯ್ಯ ಎಲ್ಲಿದೆ ಕಪ್ಪು ಚುಪ್ಪೆ? ಮೂಡ ಹಗರಣದಲ್ಲೇ ಎಲ್ಲರೂ ಸಿಲುಕಿರುವಂತಹ ಸಾಧ್ಯತೆ ಇದ್ದು ಒಬ್ಬೊಬ್ಬರ ಹಗರಣ ಬಯಲಾಗೋ ಸಾಧ್ಯತೆ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ವೇಳೆ ಮಂತ್ರಿಗಿರಿ ಸಿಕ್ಕಿದ್ರೆ ನಾವು ಮಂತ್ರಿ ಆಗಬೇಕು ಅಂತ ರೇಸಲ್ಲಿರೋರು ಯಾರ್ಯಾರು ಹೇಳ್ಬಿಡ್ತೀನಿ ಬನ್ನಿ. KM ಶಿವಲಿಂಗೇಗೌಡರು, ಅರಸೀಕೆರೆ MLA, ಈ ಹಿಂದೆ JDS ಅಲ್ಲಿದ್ದರು, ಕಾಂಗ್ರೆಸ್ಗೆ ಬಂದಿದ್ದಾರೆ. ಅಶೋಕ್ ಪಟ್ಟಣ ಅವತ್ತಿಂದ ಹೇಳ್ತಾ ಇದ್ದಾರೆ, ರಾಮದುರ್ಗ ನಾನು ಆಗಲೇಬೇಕು ಅಂತೇಳಿ. ಯತೀಂದ್ರ ಸಿದ್ದರಾಮಯ್ಯ ಪರಿಷತ್ ಸದಸ್ಯ, ನಾಳೆ ಏನಾದರೂ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಅವ್ರನ್ನ ಮಂತ್ರಿ ಮಾಡಬೇಕಾಗತ್ತೆ. ವಿನಯ್ ಕುಲಕರ್ಣಿ ಧಾರವಾಡದಿಂದ ರೆಡಿ ಇದ್ದಾರೆ. ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿಯಿಂದ ರೆಡಿ ಇದ್ದಾರೆ, ಧರ್ಮಸಿಂಗ್ ಅವರ ಪುತ್ರ. ಲಕ್ಷ್ಮಣ್ ಸವದಿ BJPಯಿಂದ ಬಂದದಕ್ಕೆ ಬಕ್ಷೀಸ್ ಸಿಕ್ಕಿಲ್ಲ. ಪುಟ್ರಂಗ ಶೆಟ್ಟಿ ಸಿದ್ದರಾಮಯ್ಯನವರ ಆಪ್ತ, ಚಾಮರಾಜನಗರ. ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದಿಂದ ಮೈಸೂರು. TB ಜಯಚಂದ್ರ ಶಿರಾ, ಡೆಲ್ಲಿಯಲ್ಲೋ ಕೂತಿದ್ದಾರೆ. RV ದೇಶಪಾಂಡೆ, ಒನ್ ಆಫ್ ದ ಎಲ್ಡರ್, ಅವರಷ್ಟು ಎಲ್ಡರ್ ಯಾರೂ ಇಲ್ಲ, ಅಂದರೆ MLA ಗಿರಿಯಲ್ಲಿ ನಾನು ಹೇಳಿದ್ದು. ವಿಜಯಾನಂದ ಕಾಶಪ್ಪನವರ್ ಹೆಂಡತಿಗೂ ಕೊಡಲಿಲ್ಲ, ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪಂಚಮಸಾಲ ಲಿಂಗಾಯತ ವಿಚಾರಕ್ಕೆ ಸಂಬಂಧಪಟ್ಟ ಹಾಕಿ. ಓಕೆ, ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.